ಅಪ್ಪನ ಮಾತಾಡ್ಸೋಣ. ಅಪ್ಪ ಎಷ್ಟು ದಿನ ಸರಾಕೆರೆಗೆ ಬಂದಿದ್ದಾರೆ, ಏನ್ ಪ್ರಾಬ್ಲಮ್ ಇತ್ತು ಅಂತ ಕೇಳಲ್ವಾ? ಅಪ್ಪಗೋಸ್ಕರ ಜೋರಾಗಿ ಕ್ಲಾಸ್ ಹಾಕಿ. ನಮಸ್ತೆ ಅಪ್ಪ. ನಮಸ್ತೆ. ಅಪ್ಪ ನಿಮ್ಮ ಹೆಸರು? ರಘುರಾಮ್ ಗುಪ್ತಾ. ಅಪ್ಪ ಎಷ್ಟು ದಿನ ಆಯ್ತು ಸರಾಕೆರೆಗೆ ಬಂದು? ನಾವು ಬಂದು 14 ದಿವಸ ಆಯ್ತು. ಎಲ್ಲಿಂದ ಬರ್ತಿದ್ದೀರಾ? ರಾಯಚೂರಿನಿಂದ ಬರೋದು. ರಾಯಚೂರಿಂದ ಬರ್ತಿದ್ದೀರಾ? ಅಪ್ಪ ಏನ್ ಪ್ರಾಬ್ಲಮಿಗೋಸ್ಕರ ಸರಾಕೆರೆಗೆ ಬಂದ್ರಿ? ನಮಗೆ ಅಸ್ತಮ ಇತ್ತು. ಅಸ್ತಮ ತಲೆಗೆ ಬಂದಿದ್ರು. ಬಂದಾಗ 2-3 ದಿವಸ ಮಾಡ್ಕೊಂಡಿದ್ದೆ. ಬಂದಾಗ ಜಾಸ್ತಿ ಆಗಿತ್ತು. ಅಸ್ತಮ ಬಂದು ನಿಮಗೆ ಜಾಸ್ತಿ ಆಯ್ತು. ಜಾಸ್ತಿ ಆದ್ರೂ ನೀವ್ ಏನಕ್ಕೋಸ್ಕರ ಸರಾಕೆರೆನ ಬಿಡ್ಲಿಲ್ಲ? ಮತ್ತೆ ಕಫ ಹೋಗುತ್ತೆ ಅಂತಂದ್ರೆ ಬಿಡ್ಲಿಲ್ಲ. ನಮಸ್ತೆ. ಅಪ್ಪ ಏನ್ ಮಾಡಿದ್ರು? ಕಫ ಜಾಸ್ತಿ ಆಯ್ತು, ಅಸ್ತಮ ಜಾಸ್ತಿ ಆಯ್ತು, ಉಸಿರಾಡೋದಕ್ಕೆ ಆಗ್ತಾ ಇರ್ಲಿಲ್ಲ. ಅಪ್ಪ ಏನ್ ಮಾಡಿದ್ರು? ಸರಾಕೆರೆಗೆ ಬರೋದನ್ನ ಬಿಡ್ಲಿಲ್ಲ. ಏನಕ್ಕೋಸ್ಕರ? ಇಂಪ್ರೂವ್ಮೆಂಟ್ ಸಿಂಪ್ಟಮ್ಸ್ ಆಗತ್ತೆ ಅಂತ ಹೇಳಿದ್ವಿ ಅಲ್ವಾ, ಅದಕ್ಕೋಸ್ಕರ ಅಪ್ಪ ಏನ್ ಮಾಡ್ಲಿಲ್ಲ, ಸರಾಕೆರೆಗೆ ಬರೋದನ್ನ ಬಿಡ್ಲಿಲ್ಲ. ಎಷ್ಟು ಇವಾಗ ಕಮ್ಮಿ ಆಗಿದೆ? ಎಷ್ಟು ಕಮ್ಮಿ ಆಗಿದೆ ನಿಮಗೆ? 60% ಕಮ್ಮಿ ಆಗಿದೆ. ಜೋರ ಕ್ಲಾಪ್ಸ್ ಹಾಕಿ. ಮೂರಕ್ಕೆ ಅಪ್ಪಂಗೆ ಬಂದು ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ? 60% ಅಪ್ಪಂಗೆ ಬಂದು ಕಮ್ಮಿ ಆಗಿದೆ. ಅಪ್ಪ ಇವಾಗ ನಿಮ್ಗೆ 60% ಕಮ್ಮಿ ಆಗಿದೆ ಅಲ್ವಾ? ಎಷ್ಟು ಟ್ಯಾಬ್ಲೆಟ್ ನ ತಗೊಂತಿದ್ರಿ ಮುಂಚೆ? ಮುಂಚೆ 5 ಟ್ಯಾಬ್ಲೆಟ್ ತಗೊಂತಿದ್ದೆ. ಇವಾಗ ಈಗ ಏನು ಟ್ಯಾಬ್ಲೆಟ್ ತಗೋತಾ ಇಲ್ಲ. ಜೋರ ಕ್ಲಾಪ್ಸ್ ಹಾಕಿ. ಅಪ್ಪ ಸರಾಕೆರೆಗೆ ಬಂದು 14 ದಿನ ಆಗಿದೆ. 14 ದಿನಕ್ಕೂ ಮುಂಚೆ ಅಪ್ಪ ಏನ್ ಮಾಡ್ತಿದ್ರು? ಸರಾಕೆರೆಗೆ ಗೊತ್ತಿರ್ಲಿಲ್ವಲ್ಲ, ಅವಾಗ 5 ಮಾತ್ರೆನ ತಗೊಂತಾ ಇದ್ರು. ಸರಾಕೆರೆಗೆ ಬಂದ್ಮೇಲೆ 1 ಮಾತ್ರೆನ ತಗೊಂತಾ ಇಲ್ಲ. ಇವಾಗ ಎಷ್ಟು ದಿನ ಆಗಿದೆ ಮಾತ್ರೆ ಬಿಟ್ಟು? ಎಷ್ಟು ದಿನ ಆಯ್ತಪ್ಪ ನೀವು ಟ್ಯಾಬ್ಲೆಟ್ ಬಿಟ್ಟು? ಸರಾಕೆರೆಗೆ ಬಂದಾಗಿಂದ ಅಪ್ಪ ಏನ್ ಮಾಡಿಲ್ಲ, ಮಾತ್ರೆನ ತಗೊಂಡೇ ಇಲ್ಲ. ಅಕ್ಕ ಇವಾಗ ಕೆಲವೊಬ್ರು ನೋವು ಜಾಸ್ತಿ ಆಯ್ತು ಅಂತ ಹೇಳಿ ಸರಾಕೆರೆನ ಬಿಟ್ಬಿಡ್ತಾರೆ. ಅವ್ರಿಗೆ ನೀವೇನ್ ಹೇಳ್ತೀರಾ? ನೋವಾದ್ರೂ ಕೂಡ ಬಂದು ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗ್ತಾನೆ. ಮಸಾಜ್ ಮಾಡಿದ್ರೆ ನಾವು ಹೊಸ ಟ್ರೀಟ್ಮೆಂಟ್ ತಗೊಂಡ್ರಲ್ಲ, ಹೆಂಗ ಅನಿಸ್ತಪ್ಪ? ಮಸಾಜ್ ಮಾಡ್ಬೇಕು. ಕೆಳಗಿಂದ ಮೇಲವರೆಗೆ, ಕಾಲಿಂದ ತಲೆವರೆಗೆ ಚೆನ್ನಾಗಿ ಮಸಾಜ್ ಮಾಡಿ. ಅಪ್ಪ ಎಲ್ರಿಗೂ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬೆನ್ನು ಮೇಲೆ ಬೆನ್ನು ನೋವು ಏನನ್ನು ಇಟ್ಲಿಲ್ಲ, ಈ ತರ ತಗೋಬೋದಪ್ಪ. ಗುಣ ಆಗತ್ತ ಸರಾಕೆರೆಗೆ ಬರುವಾಗ? ಚೆನ್ನಾಗಿ ಗುಣ ಆಗುತ್ತೆ. ಚೆನ್ನಾಗಿ ಗುಣ ಆಗತ್ತೆ. ಥ್ಯಾಂಕ್ ಯು ಅಪ್ಪ. ಅಪ್ಪಂಗೋಸ್ಕರ ಜೋರಾಗಿ ಕ್ಲಾಸ್ ಹಾಕಿ.